ಸಿಲಿಂಡರ್ ಕೊರತೆಯಿಂದಾಗಿ ಹೋಳಿಗೆ ಉದ್ಯಮಕ್ಕೂ ಕೂಡ ಸಂಕಷ್ಟ. ಹೈಯೆಸ್ಟ್ ಹೋಳಿಗೆ ಸೇಲ್ ಆಗೋದೇನೆ ಈಗ ಯುಗಾದಿ ಹಬ್ಬದ ಸಂದರ್ಭದಲ್ಲಿ. ಯುಗಾದಿ ಹತ್ರ ಬರ್ತಾ ಇದೆ, ಆದರೆ ಹೋಳಿಗೆ ಜಾಸ್ತಿ ಮಾಡೋದಕ್ಕೆ ಸಿಲಿಂಡರ್ ಸಿಗ್ತಾ ಇಲ್ಲ. ಕ್ಲೋಸ್ ಆಗುವ ಭೀತಿಯಲ್ಲಿ ಹೋಳಿಗೆ ಉದ್ಯಮ ಇದೆ. ಇಡೀ ನಗರದಾದ್ಯಂತ ಅಲ್ಲಲ್ಲಿ ಹೋಳಿಗೆ ಮನೆಗಳು. ಹೋಳಿಗೆ ಉದ್ಯಮ ಒಂದು ಬೃಹತ್ ಬಿಸ್ನೆಸ್ ಅಂದರೂ ಏನು ತಪ್ಪಾಗಲಾರ್ದು. ಯುಗಾದಿ ದೀಪಾವಳಿ ಸಂದರ್ಭಗಳಲ್ಲಂತೂ ಅದೇ ಅವರಿಗೆ ಹೈಯೆಸ್ಟ್ ವ್ಯಾಪಾರ ಆಗುವಂಥ ಸಂದರ್ಭ. ಆದರೆ ಈಗ ಕಮರ್ಷಿಯಲ್ ಸಿಲಿಂಡರ್ ಅಲಭ್ಯತೆಯಿಂದಾಗಿ ಹೋಳಿಗೆ ಉದ್ಯಮ ನಷ್ಟವನ್ನು ಎದುರಿಸುವ ಭೀತಿಯಲ್ಲಿದೆ. ದೊಡ್ಡ ಪ್ರಮಾಣದಲ್ಲಿ ಹೋಳಿಗೆಗಳನ್ನ ಮಾಡಬೇಕು ಅಂತಂದರೆ ಅದು ಕಟ್ಟಿಗೆ ಒಲೆಯಲ್ಲಿ ಅಷ್ಟು ಸುಲಭ ಇಲ್ಲ. ಯಾಕಂತಂದರೆ ದೊಡ್ಡ ಕಾವಲಿ ಮೇಲೆ ಆಗಬೇಕಾಗತ್ತೆ, ಹಾಗಾಗಿ ಸಿಲಿಂಡರೇ ಬೇಕಾಗುತ್ತೆ. ಸೊ ಕಮರ್ಷಿಯಲ್ ಸಿಲಿಂಡರ್ ಅಲಭ್ಯತೆಯಿಂದಾಗಿ ಹೋಳಿಗೆ ಉದ್ಯಮ ನಷ್ಟವನ್ನು ಎದುರಿಸುವ ಭೀತಿಯಲ್ಲಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಸಾಕಷ್ಟು ಹೋಟೆಲ್ಗಳಲ್ಲಿ ಸಿಲಿಂಡರ್ ಸಿಗದೆ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಸರಿಸುಮಾರು 100 ಕೋಟಿಯಷ್ಟು ನಷ್ಟ ಆಗಿದೆ ಅಂತ ಹೇಳಿ ಹೋಟೆಲ್ ಅಸೋಸಿಯೇಷನ್ ಒಂದು ಕಡೆ ಮಾಹಿತಿಯನ್ನು ಕೊಡ್ತಾ ಇದೆ. ಮತ್ತೊಂದು ಕಡೆ ನಾವಿವಾಗ ಮಲ್ಲೇಶ್ವರಂನಲ್ಲಿರುವಂಥ ಒಂದು ಹೋಳಿಗೆ ಮನೆಯ ಮುಂಭಾಗದಲ್ಲಿದ್ದೀವಿ. ಇಲ್ಲಿ ಅಂತಹ ಸಮಸ್ಯೆ ಏನು ಸದ್ಯದ ಮಟ್ಟಿಗೆ ಆಗಿಲ್ಲ. ಆದರೆ ಇದೇ ರೀತಿ ಪರಿಸ್ಥಿತಿ ಮುಂದುವರೆದ್ರೆ ಮತ್ತೊಂದು ದಿನ ನಾವು ಹೋಳಿಗೆ ಮನೆಯನ್ನು ಕ್ಲೋಸ್ ಮಾಡುವಂತಹ ಸಂದರ್ಭ ಕೂಡ ಬರ್ಬೋದು ಅಂತ. ಆಸ್ ಆಫ್ ನಾವು ಯಾವುದೇ ರೀತಿಯಾಗಿ ಸಮಸ್ಯೆ ಇಲ್ಲ, ಇರುವಂತಹ ಸಿಲಿಂಡರ್ನಲ್ಲಿ ನಾವು ಮ್ಯಾನೇಜನ್ನ ಮಾಡ್ತಾ ಇದ್ದೇವೆ ಅಂತ ಮಾಹಿತಿ ಕೂಡ ಸಿಕ್ಕಿದೆ. ಅಂದರೆ ಇಲ್ಲಿ ವೆರೈಟಿ ಇರುವಂತಹ ಹೋಳಿಗೆಗಳು ಸಾಮಾನ್ಯವಾಗಿ ಹಂಚೇನಿದೆ ಅದು ಕಾದಿರುತ್ತೆ. ಹಾಗಾಗಿ ಇದು ತೆಳು ಹೋಳಿಗೆ ಇರೋದ್ರಿಂದ ಎರಡು ಸೈಡ್ ಬೈಯುವಂಥದ್ದು ಬೇಗ ಆಗುತ್ತೆ. ಹೀಗಾಗಿ ಅಂತಹ ಗ್ಯಾಸ್ ಎಳೆಯೋದಿಲ್ಲ. ಬಟ್ ಈಗೇನಿದೆ ಇದನ್ನು ನಾವು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದೇ ರೀತಿಯಾಗಿ ಯುದ್ಧದ ಎಫೆಕ್ಟ್ನಿಂದ LPG ಕಮರ್ಷಿಯಲ್ ಸಿಲಿಂಡರ್ಗಳೇನಾದರೂ ಬರುವಂಥದ್ದೇನಾದರೂ ತಡ ಆದರೆ ಅಥವಾ ಸಮಸ್ಯೆ ಏನಾದರೂ ಆದರೆ ಅಂತಹ ಸಂದರ್ಭದಲ್ಲಿ ಮುಂದಿನ ನಿರ್ಧಾರಗಳನ್ನು ಏನು ಅಂತ ತಗೊಳ್ಬೇಕಾಗುತ್ತೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಒಟ್ಟಿನಲ್ಲಿ ಬೆಂಗಳೂರಿನ ಮಲ್ಲೇಶ್ವರಂನ ಮತ್ತೊಂದು ಕಡೆ ಇರುವಂತಹ ಹೋಳಿಗೆ ಮನೆ ಕ್ಲೋಸ್ ಆಗಿದೆ. ಆದರೆ ಇಲ್ಲಿರುವಂತಹ ಹೋಳಿಗೆ ಮನೆಯಲ್ಲಿ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯಾಗಿ ಸಮಸ್ಯೆ ಇಲ್ಲ ಅನ್ನೋ ಒಂದು ವಿಚಾರ ಗೊತ್ತಾಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಎ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್. ಸಿಲಿಂಡರ್ ಕೊರತೆಯಿಂದಾಗಿ ಹೋಳಿಗೆ ಉದ್ಯಮಕ್ಕೂ ಕೂಡ ಸಂಕಷ್ಟ. ಹೈಯೆಸ್ಟ್ ಹೋಳಿಗೆ ಸೇಲ್ ಆಗೋದೇನೆ ಈಗ ಯುಗಾದಿ ಹಬ್ಬದ ಸಂದರ್ಭದಲ್ಲಿ. ಯುಗಾದಿ ಹತ್ರ ಬರ್ತಾ ಇದೆ, ಆದರೆ ಹೋಳಿಗೆ ಜಾಸ್ತಿ ಮಾಡೋದಕ್ಕೆ ಸಿಲಿಂಡರ್ ಸಿಗ್ತಾ ಇಲ್ಲ. ಕ್ಲೋಸ್ ಆಗುವ ಭೀತಿಯಲ್ಲಿ ಹೋಳಿಗೆ ಉದ್ಯಮ ಇದೆ. ಇಡೀ ನಗರದಾದ್ಯಂತ ಅಲ್ಲಲ್ಲಿ ಹೋಳಿಗೆ ಮನೆಗಳು. ಹೋಳಿಗೆ ಉದ್ಯಮ ಒಂದು ಬೃಹತ್ ಬಿಸ್ನೆಸ್ ಅಂದರೂ ಏನು ತಪ್ಪಾಗಲಾರ್ದು. ಯುಗಾದಿ ದೀಪಾವಳಿ ಸಂದರ್ಭಗಳಲ್ಲಂತೂ ಅದೇ ಅವರಿಗೆ ಹೈಯೆಸ್ಟ್ ವ್ಯಾಪಾರ ಆಗುವಂಥ ಸಂದರ್ಭ. ಆದರೆ ಈಗ ಕಮರ್ಷಿಯಲ್ ಸಿಲಿಂಡರ್ ಅಲಭ್ಯತೆಯಿಂದಾಗಿ ಹೋಳಿಗೆ ಉದ್ಯಮ ನಷ್ಟವನ್ನು ಎದುರಿಸುವ ಭೀತಿಯಲ್ಲಿದೆ. ದೊಡ್ಡ ಪ್ರಮಾಣದಲ್ಲಿ ಹೋಳಿಗೆಗಳನ್ನ ಮಾಡಬೇಕು ಅಂತಂದರೆ ಅದು ಕಟ್ಟಿಗೆ ಒಲೆಯಲ್ಲಿ ಅಷ್ಟು ಸುಲಭ ಇಲ್ಲ. ಯಾಕಂತಂದರೆ ದೊಡ್ಡ ಕಾವಲಿ ಮೇಲೆ ಆಗಬೇಕಾಗತ್ತೆ, ಹಾಗಾಗಿ ಸಿಲಿಂಡರೇ ಬೇಕಾಗುತ್ತೆ. ಸೊ ಕಮರ್ಷಿಯಲ್ ಸಿಲಿಂಡರ್ ಅಲಭ್ಯತೆಯಿಂದಾಗಿ ಹೋಳಿಗೆ ಉದ್ಯಮ ನಷ್ಟವನ್ನು ಎದುರಿಸುವ ಭೀತಿಯಲ್ಲಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಸಾಕಷ್ಟು ಹೋಟೆಲ್ಗಳಲ್ಲಿ ಸಿಲಿಂಡರ್ ಸಿಗದೆ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಸರಿಸುಮಾರು 100 ಕೋಟಿಯಷ್ಟು ನಷ್ಟ ಆಗಿದೆ ಅಂತ ಹೇಳಿ ಹೋಟೆಲ್ ಅಸೋಸಿಯೇಷನ್ ಒಂದು ಕಡೆ ಮಾಹಿತಿಯನ್ನು ಕೊಡ್ತಾ ಇದೆ. ಮತ್ತೊಂದು ಕಡೆ ನಾವಿವಾಗ ಮಲ್ಲೇಶ್ವರಂನಲ್ಲಿರುವಂಥ ಒಂದು ಹೋಳಿಗೆ ಮನೆಯ ಮುಂಭಾಗದಲ್ಲಿದ್ದೀವಿ. ಇಲ್ಲಿ ಅಂತಹ ಸಮಸ್ಯೆ ಏನು ಸದ್ಯದ ಮಟ್ಟಿಗೆ ಆಗಿಲ್ಲ. ಆದರೆ ಇದೇ ರೀತಿ ಪರಿಸ್ಥಿತಿ ಮುಂದುವರೆದ್ರೆ ಮತ್ತೊಂದು ದಿನ ನಾವು ಹೋಳಿಗೆ ಮನೆಯನ್ನು ಕ್ಲೋಸ್ ಮಾಡುವಂತಹ ಸಂದರ್ಭ ಕೂಡ ಬರ್ಬೋದು ಅಂತ. ಆಸ್ ಆಫ್ ನಾವು ಯಾವುದೇ ರೀತಿಯಾಗಿ ಸಮಸ್ಯೆ ಇಲ್ಲ, ಇರುವಂತಹ ಸಿಲಿಂಡರ್ನಲ್ಲಿ ನಾವು ಮ್ಯಾನೇಜನ್ನ ಮಾಡ್ತಾ ಇದ್ದೇವೆ ಅಂತ ಮಾಹಿತಿ ಕೂಡ ಸಿಕ್ಕಿದೆ. ಅಂದರೆ ಇಲ್ಲಿ ವೆರೈಟಿ ಇರುವಂತಹ ಹೋಳಿಗೆಗಳು ಸಾಮಾನ್ಯವಾಗಿ ಹಂಚೇನಿದೆ ಅದು ಕಾದಿರುತ್ತೆ. ಹಾಗಾಗಿ ಇದು ತೆಳು ಹೋಳಿಗೆ ಇರೋದ್ರಿಂದ ಎರಡು ಸೈಡ್ ಬೈಯುವಂಥದ್ದು ಬೇಗ ಆಗುತ್ತೆ. ಹೀಗಾಗಿ ಅಂತಹ ಗ್ಯಾಸ್ ಎಳೆಯೋದಿಲ್ಲ. ಬಟ್ ಈಗೇನಿದೆ ಇದನ್ನು ನಾವು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದೇ ರೀತಿಯಾಗಿ ಯುದ್ಧದ ಎಫೆಕ್ಟ್ನಿಂದ LPG ಕಮರ್ಷಿಯಲ್ ಸಿಲಿಂಡರ್ಗಳೇನಾದರೂ ಬರುವಂಥದ್ದೇನಾದರೂ ತಡ ಆದರೆ ಅಥವಾ ಸಮಸ್ಯೆ ಏನಾದರೂ ಆದರೆ ಅಂತಹ ಸಂದರ್ಭದಲ್ಲಿ ಮುಂದಿನ ನಿರ್ಧಾರಗಳನ್ನು ಏನು ಅಂತ ತಗೊಳ್ಬೇಕಾಗುತ್ತೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಒಟ್ಟಿನಲ್ಲಿ ಬೆಂಗಳೂರಿನ ಮಲ್ಲೇಶ್ವರಂನ ಮತ್ತೊಂದು ಕಡೆ ಇರುವಂತಹ ಹೋಳಿಗೆ ಮನೆ ಕ್ಲೋಸ್ ಆಗಿದೆ. ಆದರೆ ಇಲ್ಲಿರುವಂತಹ ಹೋಳಿಗೆ ಮನೆಯಲ್ಲಿ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯಾಗಿ ಸಮಸ್ಯೆ ಇಲ್ಲ ಅನ್ನೋ ಒಂದು ವಿಚಾರ ಗೊತ್ತಾಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಎ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್. ಸಿಲಿಂಡರ್ ಕೊರತೆಯಿಂದಾಗಿ ಹೋಳಿಗೆ ಉದ್ಯಮಕ್ಕೂ ಕೂಡ ಸಂಕಷ್ಟ. ಹೈಯೆಸ್ಟ್ ಹೋಳಿಗೆ ಸೇಲ್ ಆಗೋದೇನೆ ಈಗ ಯುಗಾದಿ ಹಬ್ಬದ ಸಂದರ್ಭದಲ್ಲಿ. ಯುಗಾದಿ ಹತ್ರ ಬರ್ತಾ ಇದೆ, ಆದರೆ ಹೋಳಿಗೆ ಜಾಸ್ತಿ ಮಾಡೋದಕ್ಕೆ ಸಿಲಿಂಡರ್ ಸಿಗ್ತಾ ಇಲ್ಲ. ಕ್ಲೋಸ್ ಆಗುವ ಭೀತಿಯಲ್ಲಿ ಹೋಳಿಗೆ ಉದ್ಯಮ ಇದೆ.
ಇಡೀ ನಗರದಾದ್ಯಂತ ಅಲ್ಲಲ್ಲಿ ಹೋಳಿಗೆ ಮನೆಗಳು, ಹೋಳಿಗೆ ಉದ್ಯಮ ಒಂದು ಬೃಹತ್ ಬಿಸ್ನೆಸ್ ಅಂದರೂ ಏನು ತಪ್ಪಾಗಲಾರ್ದು. ಯುಗಾದಿ ದೀಪಾವಳಿ ಸಂದರ್ಭಗಳಲ್ಲಂತೂ ಅದೇ ಅವರಿಗೆ ಹೈಯೆಸ್ಟ್ ವ್ಯಾಪಾರ ಆಗುವಂಥ ಸಂದರ್ಭ. ಆದರೆ ಈಗ ಕಮರ್ಷಿಯಲ್ ಸಿಲಿಂಡರ್ ಅಲಭ್ಯತೆಯಿಂದಾಗಿ ಹೋಳಿಗೆ ಉದ್ಯಮ ನಷ್ಟವನ್ನು ಎದುರಿಸುವ ಭೀತಿಯಲ್ಲಿದೆ. ದೊಡ್ಡ ಪ್ರಮಾಣದಲ್ಲಿ ಹೋಳಿಗೆಗಳನ್ನ ಮಾಡಬೇಕು ಅಂತಂದರೆ ಅದು ಕಟ್ಟಿಗೆ ಒಲೆಯಲ್ಲಿ ಅಷ್ಟು ಸುಲಭ ಇಲ್ಲ. ಯಾಕಂತಂದರೆ ದೊಡ್ಡ ಕಾವಲಿ ಮೇಲೆ ಆಗಬೇಕಾಗತ್ತೆ, ಹಾಗಾಗಿ ಸಿಲಿಂಡರೇ ಬೇಕಾಗುತ್ತೆ. ಸೊ ಕಮರ್ಷಿಯಲ್ ಸಿಲಿಂಡರ್ ಅಲಭ್ಯತೆಯಿಂದಾಗಿ ಹೋಳಿಗೆ ಉದ್ಯಮ ನಷ್ಟವನ್ನು ಎದುರಿಸುವ ಭೀತಿಯಲ್ಲಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಸಾಕಷ್ಟು ಹೋಟೆಲ್ಗಳಲ್ಲಿ ಸಿಲಿಂಡರ್ ಸಿಗದೆ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಸರಿಸುಮಾರು 100 ಕೋಟಿಯಷ್ಟು ನಷ್ಟ ಆಗಿದೆ ಅಂತ ಹೇಳಿ ಹೋಟೆಲ್ ಅಸೋಸಿಯೇಷನ್ ಒಂದು ಕಡೆ ಮಾಹಿತಿಯನ್ನು ಕೊಡ್ತಾ ಇದೆ. ಮತ್ತೊಂದು ಕಡೆ ನಾವಿವಾಗ ಮಲ್ಲೇಶ್ವರಂನಲ್ಲಿರುವಂಥ ಒಂದು ಹೋಳಿಗೆ ಮನೆಯ ಮುಂಭಾಗದಲ್ಲಿದ್ದೀವಿ. ಇಲ್ಲಿ ಅಂತಹ ಸಮಸ್ಯೆ ಏನು ಸದ್ಯದ ಮಟ್ಟಿಗೆ ಆಗಿಲ್ಲ. ಆದರೆ ಇದೇ ರೀತಿ ಪರಿಸ್ಥಿತಿ ಮುಂದುವರೆದ್ರೆ ಮತ್ತೊಂದು ದಿನ ನಾವು ಹೋಳಿಗೆ ಮನೆಯನ್ನು ಕ್ಲೋಸ್ ಮಾಡುವಂತಹ ಸಂದರ್ಭ ಕೂಡ ಬರ್ಬೋದು ಅಂತ. ಆಸ್ ಆಫ್ ನಾವು ಯಾವುದೇ ರೀತಿಯಾಗಿ ಸಮಸ್ಯೆ ಇಲ್ಲ, ಇರುವಂತಹ ಸಿಲಿಂಡರ್ನಲ್ಲಿ ನಾವು ಮ್ಯಾನೇಜನ್ನ ಮಾಡ್ತಾ ಇದ್ದೇವೆ ಅಂತ ಮಾಹಿತಿ ಕೂಡ ಸಿಕ್ಕಿದೆ. ಅಂದರೆ ಇಲ್ಲಿ ವೆರೈಟಿ ಇರುವಂತಹ ಹೋಳಿಗೆಗಳು ಸಾಮಾನ್ಯವಾಗಿ ಹಂಚ್ ಏನಿದೆ ಅದು ಕಾದಿರುತ್ತೆ, ಹಾಗಾಗಿ ಇದು ತೆಳು ಹೋಳಿಗೆ ಇರೋದ್ರಿಂದ ಎರಡು ಸೈಡ್ ಬೈಯುವಂಥದ್ದು ಬೇಗ ಆಗುತ್ತೆ, ಹೀಗಾಗಿ ಅಂತಹ ಗ್ಯಾಸ್ ಎಳೆಯೋದಿಲ್ಲ. ಬಟ್ ಈಗೇನಿದೆ ಇದನ್ನು ನಾವು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದೇ ರೀತಿಯಾಗಿ ಯುದ್ಧದ ಎಫೆಕ್ಟ್ನಿಂದ LPG ಕಮರ್ಷಿಯಲ್ ಸಿಲಿಂಡರ್ಗಳೇನಾದರೂ ಬರುವಂಥದ್ದೇನಾದರೂ ತಡ ಆದರೆ ಅಥವಾ ಸಮಸ್ಯೆ ಏನಾದರೂ ಆದರೆ ಅಂತಹ ಸಂದರ್ಭದಲ್ಲಿ ಮುಂದಿನ ನಿರ್ಧಾರಗಳನ್ನು ಏನು ಅಂತ ತಗೊಳ್ಬೇಕಾಗುತ್ತೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಒಟ್ಟಿನಲ್ಲಿ ಬೆಂಗಳೂರಿನ ಮಲ್ಲೇಶ್ವರಂನ ಮತ್ತೊಂದು ಕಡೆ ಇರುವಂತಹ ಹೋಳಿಗೆ ಮನೆ ಕ್ಲೋಸ್ ಆಗಿದೆ. ಆದರೆ ಇಲ್ಲಿರುವಂತಹ ಹೋಳಿಗೆ ಮನೆಯಲ್ಲಿ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯಾಗಿ ಸಮಸ್ಯೆ ಇಲ್ಲ ಅನ್ನೋ ಒಂದು ವಿಚಾರ ಗೊತ್ತಾಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಎ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್. ಸಿಲಿಂಡರ್ ಕೊರತೆಯಿಂದಾಗಿ ಹೋಳಿಗೆ ಉದ್ಯಮಕ್ಕೂ ಕೂಡ ಸಂಕಷ್ಟ. ಹೈಯೆಸ್ಟ್ ಹೋಳಿಗೆ ಸೇಲ್ ಆಗೋದೇನೆ ಈಗ ಯುಗಾದಿ ಹಬ್ಬದ ಸಂದರ್ಭದಲ್ಲಿ. ಯುಗಾದಿ ಹತ್ರ ಬರ್ತಾ ಇದೆ, ಆದರೆ ಹೋಳಿಗೆ ಜಾಸ್ತಿ ಮಾಡೋದಕ್ಕೆ ಸಿಲಿಂಡರ್ ಸಿಗ್ತಾ ಇಲ್ಲ. ಕ್ಲೋಸ್ ಆಗುವ ಭೀತಿಯಲ್ಲಿ ಹೋಳಿಗೆ ಉದ್ಯಮ ಇದೆ. ಇಡೀ ನಗರದಾದ್ಯಂತ ಅಲ್ಲಲ್ಲಿ ಹೋಳಿಗೆ ಮನೆಗಳು, ಹೋಳಿಗೆ ಉದ್ಯಮ ಒಂದು ಬೃಹತ್ ಬಿಸ್ನೆಸ್ ಅಂದರೂ ಏನು ತಪ್ಪಾಗಲಾರ್ದು. ಯುಗಾದಿ ದೀಪಾವಳಿ ಸಂದರ್ಭಗಳಲ್ಲಂತೂ ಅದೇ ಅವರಿಗೆ ಹೈಯೆಸ್ಟ್ ವ್ಯಾಪಾರ ಆಗುವಂಥ ಸಂದರ್ಭ. ಆದರೆ ಈಗ ಕಮರ್ಷಿಯಲ್ ಸಿಲಿಂಡರ್ ಅಲಭ್ಯತೆಯಿಂದಾಗಿ ಹೋಳಿಗೆ ಉದ್ಯಮ ನಷ್ಟವನ್ನು ಎದುರಿಸುವ ಭೀತಿಯಲ್ಲಿದೆ. ದೊಡ್ಡ ಪ್ರಮಾಣದಲ್ಲಿ ಹೋಳಿಗೆಗಳನ್ನ ಮಾಡಬೇಕು ಅಂತಂದರೆ ಅದು ಕಟ್ಟಿಗೆ ಒಲೆಯಲ್ಲಿ ಅಷ್ಟು ಸುಲಭ ಇಲ್ಲ. ಯಾಕಂತಂದರೆ ದೊಡ್ಡ ಕಾವಲಿ ಮೇಲೆ ಆಗಬೇಕಾಗತ್ತೆ, ಹಾಗಾಗಿ ಸಿಲಿಂಡರೇ ಬೇಕಾಗುತ್ತೆ. ಸೊ ಕಮರ್ಷಿಯಲ್ ಸಿಲಿಂಡರ್ ಅಲಭ್ಯತೆಯಿಂದಾಗಿ ಹೋಳಿಗೆ ಉದ್ಯಮ ನಷ್ಟವನ್ನು ಎದುರಿಸುವ ಭೀತಿಯಲ್ಲಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಸಾಕಷ್ಟು ಹೋಟೆಲ್ಗಳಲ್ಲಿ ಸಿಲಿಂಡರ್ ಸಿಗದೆ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಸರಿಸುಮಾರು 100 ಕೋಟಿಯಷ್ಟು ನಷ್ಟ ಆಗಿದೆ ಅಂತ ಹೇಳಿ ಹೋಟೆಲ್ ಅಸೋಸಿಯೇಷನ್ ಒಂದು ಕಡೆ ಮಾಹಿತಿಯನ್ನು ಕೊಡ್ತಾ ಇದೆ. ಮತ್ತೊಂದು ಕಡೆ ನಾವಿವಾಗ ಮಲ್ಲೇಶ್ವರಂನಲ್ಲಿರುವಂಥ ಒಂದು ಹೋಳಿಗೆ ಮನೆಯ ಮುಂಭಾಗದಲ್ಲಿದ್ದೀವಿ. ಇಲ್ಲಿ ಅಂತಹ ಸಮಸ್ಯೆ ಏನು ಸದ್ಯದ ಮಟ್ಟಿಗೆ ಆಗಿಲ್ಲ. ಆದರೆ ಇದೇ ರೀತಿ ಪರಿಸ್ಥಿತಿ ಮುಂದುವರೆದ್ರೆ ಮತ್ತೊಂದು ದಿನ ನಾವು ಹೋಳಿಗೆ ಮನೆಯನ್ನು ಕ್ಲೋಸ್ ಮಾಡುವಂತಹ ಸಂದರ್ಭ ಕೂಡ ಬರ್ಬೋದು ಅಂತ. ಆಸ್ ಆಫ್ ನಾವು ಯಾವುದೇ ರೀತಿಯಾಗಿ ಸಮಸ್ಯೆ ಇಲ್ಲ, ಇರುವಂತಹ ಸಿಲಿಂಡರ್ನಲ್ಲಿ ನಾವು ಮ್ಯಾನೇಜನ್ನ ಮಾಡ್ತಾ ಇದ್ದೇವೆ ಅಂತ ಮಾಹಿತಿ ಕೂಡ ಸಿಕ್ಕಿದೆ. ಅಂದರೆ ಇಲ್ಲಿ ವೆರೈಟಿ ಇರುವಂತಹ ಹೋಳಿಗೆಗಳು ಸಾಮಾನ್ಯವಾಗಿ ಹಂಚ್ ಏನಿದೆ ಅದು ಕಾದಿರುತ್ತೆ, ಹಾಗಾಗಿ ಇದು ತೆಳು ಹೋಳಿಗೆ ಇರೋದ್ರಿಂದ ಎರಡು ಸೈಡ್ ಬೈಯುವಂಥದ್ದು ಬೇಗ ಆಗುತ್ತೆ, ಹೀಗಾಗಿ ಅಂತಹ ಗ್ಯಾಸ್ ಎಳೆಯೋದಿಲ್ಲ. ಬಟ್ ಈಗೇನಿದೆ ಇದನ್ನು ನಾವು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದೇ ರೀತಿಯಾಗಿ ಯುದ್ಧದ ಎಫೆಕ್ಟ್ನಿಂದ LPG ಕಮರ್ಷಿಯಲ್ ಸಿಲಿಂಡರ್ಗಳೇನಾದರೂ ಬರುವಂಥದ್ದೇನಾದರೂ ತಡ ಆದರೆ ಅಥವಾ ಸಮಸ್ಯೆ ಏನಾದರೂ ಆದರೆ ಅಂತಹ ಸಂದರ್ಭದಲ್ಲಿ ಮುಂದಿನ ನಿರ್ಧಾರಗಳನ್ನು ಏನು ಅಂತ ತಗೊಳ್ಬೇಕಾಗುತ್ತೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಒಟ್ಟಿನಲ್ಲಿ ಬೆಂಗಳೂರಿನ ಮಲ್ಲೇಶ್ವರಂನ ಮತ್ತೊಂದು ಕಡೆ ಇರುವಂತಹ ಹೋಳಿಗೆ ಮನೆ ಕ್ಲೋಸ್ ಆಗಿದೆ. ಆದರೆ ಇಲ್ಲಿರುವಂತಹ ಹೋಳಿಗೆ ಮನೆಯಲ್ಲಿ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯಾಗಿ ಸಮಸ್ಯೆ ಇಲ್ಲ ಅನ್ನೋ ಒಂದು ವಿಚಾರ ಗೊತ್ತಾಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಎ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್. ಸಿಲಿಂಡರ್ ಕೊರತೆಯಿಂದಾಗಿ ಹೋಳಿಗೆ ಉದ್ಯಮಕ್ಕೂ ಕೂಡ ಸಂಕಷ್ಟ. ಹೈಯೆಸ್ಟ್ ಹೋಳಿಗೆ ಸೇಲ್ ಆಗೋದೇನೆ ಈಗ ಯುಗಾದಿ ಹಬ್ಬದ ಸಂದರ್ಭದಲ್ಲಿ. ಯುಗಾದಿ ಹತ್ರ ಬರ್ತಾ ಇದೆ, ಆದರೆ ಹೋಳಿಗೆ ಜಾಸ್ತಿ ಮಾಡೋದಕ್ಕೆ ಸಿಲಿಂಡರ್ ಸಿಗ್ತಾ ಇಲ್ಲ. ಕ್ಲೋಸ್ ಆಗುವ ಭೀತಿಯಲ್ಲಿ ಹೋಳಿಗೆ ಉದ್ಯಮ ಇದೆ. ಇಡೀ ನಗರದಾದ್ಯಂತ ಅಲ್ಲಲ್ಲಿ ಹೋಳಿಗೆ ಮನೆಗಳು, ಹೋಳಿಗೆ ಉದ್ಯಮ ಒಂದು ಬೃಹತ್ ಬಿಸ್ನೆಸ್ ಅಂದರೂ ಏನು ತಪ್ಪಾಗಲಾರ್ದು. ಯುಗಾದಿ ದೀಪಾವಳಿ ಸಂದರ್ಭಗಳಲ್ಲಂತೂ ಅದೇ ಅವರಿಗೆ ಹೈಯೆಸ್ಟ್ ವ್ಯಾಪಾರ ಆಗುವಂಥ ಸಂದರ್ಭ.